ಪ್ರಿಯ ಸಹೋದರ ಸಹೋದರಿಯರೇ, ಹೋಗಿ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬ ವಿಷಯದೊಂದಿಗೆ ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವವನ್ನು ಆಚರಿಸೋಣ. ಈ ಭಾನುವಾರದ ವಾಚನಗಳು ಕ್ರಿಸ್ತನ ಶಾಶ್ವತ ಸಾನ್ನಿಧ್ಯ ಮತ್ತು ಆತನ ಸರ್ವಾಧಿಕಾರವನ್ನು ಚಿಂತಿಸಲು ನಮ್ಮನ್ನು ಆಹ್ವಾನಿಸುತ್ತವೆ. ಸ್ವರ್ಗಾರೋಹಣವು ಯೇಸುವಿನ ಮಹಿಮೆಯ ಸಿಂಹಾಸನಾರೋಹಣವಾಗಿದೆ. ಗಲೀಲಿಯದಲ್ಲಿ ತನ್ನ ಶಿಷ್ಯರೊಂದಿಗೆ ನಡೆದಾಡಿದವನು ಈಗ ಪಿತನ ಬಲಗಡೆಯಲ್ಲಿ ಆಸೀನನಾಗುವ ಮುನ್ನ ತನ್ನ ಅನುಯಾಯಿಗಳನ್ನು ಧೈರ್ಯ, ನಂಬಿಕೆ ಮತ್ತು ಧ್ಯೇಯದೊಂದಿಗೆ ಸೇವಾ ಕಾರ್ಯಕ್ಕೆ ಕಳುಹಿಸುತ್ತಾನೆ. ಆದ್ದರಿಂದ ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬ ವಿಷಯವು ಭಯ ಮತ್ತು ಸವಿ ನೆನಪಿಗೆ ಸೀಮಿತವಾಗದೆ ನಮ್ಮ ಮನೆಗಳು, ಸಮುದಾಯಗಳು ಮತ್ತು ಸಮಾಜದಲ್ಲಿ ಪುನರುತ್ಥಾನಗೊಂಡ ಪ್ರಭುವಿನ ಜೀವಂತ ಸಾಕ್ಷಿಗಳಾಗಲು ನಮಗೆ ಸವಾಲು ಹಾಕುತ್ತದೆ. ಕ್ರಿಸ್ತನು ಸ್ವರ್ಗಾರೋಹಣಗೊಂಡರೂ ಆತನು ತನ್ನ ಧರ್ಮಸಭೆಯೊಂದಿಗೆ ಲೋಕಾಂತ್ಯದವರೆಗೂ ಇರುವ ಭರವಸೆಯನ್ನು ನಮಗೆ ನೀಡಿದ್ದಾನೆ. ಮತ್ತಾಯನ ಶುಭ ಸಂದೇಶದಲ್ಲಿ ಸ್ವರ್ಗಾರೋಹಣವನ್ನು ಯೇಸು ಸ್ವರ್ಗಕ್ಕೆ ಏರಿದಂತೆ ಮಾತ್ರವಲ್ಲ, ಗಲೀಲೆಯದ ಪರ್ವತದ ಮೇಲೆ ಶಿಷ್ಯರನ್ನು ಆತನು ನಿಯೋಜಿಸಿದ ನಿಯೋಜನೆಯಾಗಿ ಪ್ರಸ್ತುತಪಡಿಸಲಾಗಿದೆ. ಮತ್ತಾಯನಿಗೆ ಪರ್ವತವು ದೈವ ರಹಸ್ಯವನ್ನು ಬಹಿರಂಗಪಡಿಸುವಿಕೆಯ ಸ್ಥಳವಾಗಿದೆ. ಅಷ್ಟಭಾಗ್ಯಗಳನ್ನು ಘೋಷಿಸಿದ ಸ್ಥಳ, ಯೇಸು ರೂಪಾಂತರಗೊಂಡ ಸ್ಥಳ. ಈಗ ಯೇಸು ತನ್ನ ಅಂತಿಮ ಧ್ಯೇಯವನ್ನು ಶಿಷ್ಯರಿಗೆ ವಹಿಸಿಕೊಡುವ ಸ್ಥಳ. ಮತ್ತಾಯನ ಕೊನೆಯ ಅಧ್ಯಾಯವು ಸತ್ಯ ಮತ್ತು ಸುಳ್ಳನ್ನು 3 ಸಾಕ್ಷ್ಯಗಳ ಮೂಲಕ ವ್ಯತಿರಿಕ್ತಗೊಳಿಸುತ್ತದೆ. ಮಹಿಳೆಯರ ನಂಬಿಗಸ್ತ ಘೋಷಣೆ, ಹಣಕ್ಕಾಗಿ ಕಾವಲುಗಾರರು ಹರಡಿದ ಸುಳ್ಳು ವರದಿ ಮತ್ತು ಶಿಷ್ಯರ ಸಾಕ್ಷಿ. ಹೀಗಾಗಿ ಪ್ರತಿಯೊಬ್ಬ ವಿಶ್ವಾಸಿಯು ನಂಬಿಕೆ ಮತ್ತು ಅಪನಂಬಿಕೆ, ಸತ್ಯ ಮತ್ತು ವಂಚನೆಯ ನಡುವೆ ಆಯ್ಕೆ ಮಾಡಲು ಆಹ್ವಾನಿಸಲಾಗಿದೆ. ಕೆಲವು ಶಿಷ್ಯರು ಪೂಜಿಸಿದರು, ಇನ್ನಿತರು ಅನುಮಾನಿಸಿದರು. ಯೇಸು ಅವರಿಗೆ ತನ್ನ ಧ್ಯೇಯವನ್ನು ವಹಿಸಿಕೊಟ್ಟನು. ದೇವರು ಆ ಪರಿಪೂರ್ಣ ಜನರ ಮೂಲಕ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸುತ್ತಾನೆ ಎಂದು ಇದು ನಮಗೆ ನೆನಪಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಅಧಿಕಾರ ಎಂಬ ಪದವಿದೆ. ಇದು ಭುವಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ ಎಂಬ ಯೇಸುವಿನ ವಾಕ್ಯಕ್ಕೆ ಸಾಕ್ಷಿ. ದಾನಿಯೇಲ ಪ್ರವಾದಿಯ ದರ್ಶನದಲ್ಲಿ ಮುಂತಿಳಿಸಲಾದ ದೈವಿಕ ಮನುಷ್ಯಕುಮಾರನಾಗಿ ಯೇಸುವನ್ನು ಇಲ್ಲಿ ಬಹಿರಂಗಪಡಿಸಲಾಗಿದೆ. ಪಿತನ ಸರ್ವಾಧಿಕಾರ ಪುತ್ರನಿಗೂ ಅನ್ವಯಿಸುತ್ತದೆ. ಆದ್ದರಿಂದ ಹೋಗಿ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ ಎಂಬ ಆಜ್ಞೆಯು ಒಂದು ಸಲಹೆಯಲ್ಲ, ಆದರೆ ರಾಜಾದಿರಾಜನಿಂದ ಬಂದ ಸುಗ್ರೀವಾಜ್ಞೆ. ಧರ್ಮಸಭೆ ಶುಭ ಸಂದೇಶವನ್ನು ಘೋಷಿಸುವ ಮೂಲಕ, ಪರಮತ್ರಿತ್ವ ದೇವರ ನಾಮದಲ್ಲಿ ಭಕ್ತರಿಗೆ ದೀಕ್ಷಾ ಸ್ನಾನವನ್ನು ಕೊಡುವ ಮೂಲಕ ಮತ್ತು ಸ್ವರ್ಗ ಸಾಮ್ರಾಜ್ಯದ ಪ್ರಕಾರ ಬದುಕಲು ಪ್ರಯತ್ನಿಸುವ ಮೂಲಕ ಕ್ರಿಸ್ತನ ಧ್ಯೇಯವನ್ನು ಮುಂದುವರಿಸುತ್ತದೆ. ಕ್ರೈಸ್ತೀಯ ಧರ್ಮವು ಸ್ವಭಾವತಃ ಧಾರ್ಮಿಕ ಸೇವಾ ಕಾರ್ಯದ ರೂಪವನ್ನು ಹೊಂದಿದೆ. ವಿಶ್ವಾಸಿಗಳು ತಮ್ಮ ಧಾರ್ಮಿಕ ಸೇವಾ ಕಾರ್ಯದ ಉತ್ಸಾಹವನ್ನು ಕಳೆದುಕೊಂಡಾಗಲೆಲ್ಲ ಅವರು ಕ್ರಮೇಣ ತಮ್ಮ ನಡುವೆ ಇರುವ ಕ್ರಿಸ್ತನ ಜೀವಂತ ಉಪಸ್ಥಿತಿಯ ಅರಿವನ್ನು ಕಳೆದುಕೊಳ್ಳುತ್ತಾರೆ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥವು ಈ ಧಾರ್ಮಿಕ ಸೇವಾ ಕಾರ್ಯದ ಕರೆಯನ್ನು ಆಳಗೊಳಿಸುತ್ತದೆ. 40 ದಿನಗಳು ತನ್ನ ಶಿಷ್ಯರನ್ನು ಸಿದ್ಧಪಡಿಸಿದ ನಂತರ ಯೇಸು ಸ್ವರ್ಗಕ್ಕೆ ಆರೋಹಣವಾದರು. ಪವಿತ್ರ ಗ್ರಂಥದಲ್ಲಿ 40 ಸಂಖ್ಯೆಯು ಸಿದ್ಧತೆ ಮತ್ತು ಪರಿವರ್ತನೆಯನ್ನು ಸಂಕೇತಿಸುತ್ತದೆ. ಮಹಾಪ್ರವಾಹದ 40 ದಿನಗಳು, ಮರುಭೂಮಿಯಲ್ಲಿ 40 ವರ್ಷಗಳು ಮತ್ತು ಪರ್ವತದ ಮೇಲೆ ಮೋಶೆ ಮತ್ತು ಏಲಿಯನ 40 ದಿನಗಳ ದೀರ್ಘ ಪ್ರಾರ್ಥನೆ. ಆದರೆ ಇಲ್ಲಿ ಭಯಭೀತರಾದ ಶಿಷ್ಯರು ಧೈರ್ಯಶಾಲಿ ಸಾಕ್ಷಿಗಳಾಗಿ ಪರಿವರ್ತನೆಗೊಳ್ಳುವ ಸಮಯ. ಪವಿತ್ರ ಗ್ರಂಥದಲ್ಲಿ ದೈವಿಕ ಮಹಿಮೆಗೆ ಚಿಹ್ನೆಯಾಗಿರುವ ಮೇಘವೊಂದು ಕವಿದು ಯೇಸುವನ್ನು ಕಣ್ಮರೆ ಮಾಡಿದಾಗ ಶಿಷ್ಯರ ದೃಷ್ಟಿ ಇನ್ನು ಆಕಾಶದತ್ತ ನಾಟಿತ್ತು. ಆದರೆ ದೇವದೂತರು ಅವರನ್ನು ಕೇಳಿದರು, ಗಲೀಲೆಯದ ಜನರೇ, ನೀವು ಆಕಾಶವನ್ನು ದಿಟ್ಟಿಸಿ ನೋಡುತ್ತಾ ನಿಂತಿರುವುದೇಕೆ? ಇದು ಕ್ರೈಸ್ತೀಯ ಧರ್ಮವು ಪಲಾಯನವಾದವಲ್ಲ ಎಂದು ಎಚ್ಚರಿಸುತ್ತದೆ. ಲೋಕವು ಭರವಸೆ, ನ್ಯಾಯ, ಕ್ಷಮೆ ಮತ್ತು ಸತ್ಯಕ್ಕಾಗಿ ಹಾತೊರೆಯುತ್ತಿರುವಾಗ ವಿಶ್ವಾಸವುಳ್ಳವನು ನಿಷ್ಕ್ರಿಯನಾಗಿರಲು ಸಾಧ್ಯವಿಲ್ಲ. ಸ್ವರ್ಗಾರೋಹಣವು ಶಿಷ್ಯರನ್ನು ಊಹಾಪೋಹದಿಂದ ಧಾರ್ಮಿಕ ಸೇವೆಗೆ, ಭಯದಿಂದ ಸತ್ಯ ಸಾಕ್ಷಿಗೆ ಮರು ನಿರ್ದೇಶಿಸುತ್ತದೆ. ಜೆರುಸಲೇಮ್, ಜುದೇಯ, ಸಮಾರಿಯ ಮತ್ತು ಭೂಲೋಕದ ಕಟ್ಟಕಡೆಯವರೆಗೂ ನಾವು ನಿರಂತರವಾಗಿ ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಜೀವಿಸುವುದನ್ನು ವಿಸ್ತರಿಸುತ್ತಿರುವ ದಿಗಂತವನ್ನು ಇದು ಸಂಕೇತಿಸುತ್ತದೆ.
ಸಂತ ಪೌಲನು ಎಫೆಸದವರಿಗೆ ಬರೆದ ಪತ್ರದಲ್ಲಿ ಕ್ರಿಸ್ತನ ಸ್ವರ್ಗಾರೋಹಣದ ದೈವಶಾಸ್ತ್ರೀಯ ಆಳವಾದ ಅರ್ಥ ನಮ್ಮ ಮನೋನೇತ್ರಗಳನ್ನು ತೆರೆಯಲಿ ಎಂದು ಪ್ರಾರ್ಥಿಸುತ್ತಾನೆ. ಯೇಸು ಸಕಲ ಅಧಿಕಾರ, ಅಧಿಪತ್ಯ, ಪ್ರಭಾವ ಮತ್ತು ಪ್ರಭುತ್ವ ಇವೆಲ್ಲವುಗಳ ಮೇಲೆ ಆಡಳಿತ ನಡೆಸುತ್ತಾನೆ. ಅಂದರೆ ಪೌಲನು ತಿಳಿಸುವಂತೆ ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಿದ ಅದೇ ಶಕ್ತಿಯು ಭಕ್ತ ವಿಶ್ವಾಸಿಗಳಲ್ಲೂ ಈಗ ಸಕ್ರಿಯವಾಗಿದೆ ಎಂದು ನೆನಪಿಸುತ್ತದೆ. ಆದ್ದರಿಂದ ಸ್ವರ್ಗಾರೋಹಣವು ಮಾನವ ಪರಿಪೂರ್ಣ ದಿಗಂತವನ್ನು ಬಹಿರಂಗಪಡಿಸುತ್ತದೆ. ಮುಖ್ಯಸ್ಥನಾದ ಕ್ರಿಸ್ತನು ಎಲ್ಲಿ ಇರುವನೋ ಅಲ್ಲಿಗೆ ಹೋಗಲು ಆತನ ದೇಹವಾದ ಧರ್ಮಸಭೆ ಆಶಿಸುತ್ತದೆ. ಕ್ರಿಸ್ತನು ನಮ್ಮನ್ನು ಅಗಲಿ ಹೋಗಿಲ್ಲ. ಎಲ್ಲ ವಿಧದಲ್ಲೂ ತನ್ನ ಜನರನ್ನು ಭರವಸೆ ಮತ್ತು ಶಕ್ತಿಯಿಂದ ಪೋಷಿಸಿ ಪರಿಪೂರ್ಣ ಜೀವಕ್ಕೆ ಮುನ್ನಡೆಸುತ್ತಾನೆ. ತಾಯಿಯೊಬ್ಬಳು ತನ್ನ ಪುಟ್ಟ ಮಗನಿಗೆ ಗಾಳಿಪಟ ಹಾರಿಸಲು ಕಲಿಸುವ ಒಂದು ಸುಂದರವಾದ ಕತೆ. ಗಾಳಿಪಟ ಮೋಡಗಳಲ್ಲಿ ಕಣ್ಮರೆಯಾದಾಗ ಹುಡುಗ ಆತಂಕದಿಂದ, ಅಮ್ಮ, ಗಾಳಿಪಟ ಇನ್ನೂ ಇದೆಯೇ ಎಂದು ಕೇಳಿದನು. ಅವಳು ದಾರವನ್ನು ಅವನ ಕೈಯಲ್ಲಿ ಇರಿಸಿ, ನೀನು ಗಾಳಿಪಟವನ್ನು ನೋಡದೇ ಇದ್ದರೂ ದಾರದ ಸೆಳೆತವನ್ನು ಅನುಭವಿಸಬಹುದು ಎಂದು ಉತ್ತರಿಸಿದಳು. ಅದೇ ರೀತಿಯಲ್ಲಿ ಸ್ವರ್ಗಾರೋಹಣದ ನಂತರ ನಾವು ಕ್ರಿಸ್ತನನ್ನು ಭೌತಿಕವಾಗಿ ನೋಡದಿದ್ದರೂ ಪವಿತ್ರಾತ್ಮ, ದೈವವಾಕ್ಯ, ಧರ್ಮಸಭೆ ಮತ್ತು ಸಂಸ್ಕಾರಗಳ ಮೂಲಕ ನಾವು ಕ್ರಿಸ್ತನ ಉಪಸ್ಥಿತಿಯನ್ನು ಅನುಭವಿಸುತ್ತಲೇ ಇರುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ನಮ್ಮನ್ನು ಎಂದಿಗೂ ಕೈಬಿಟ್ಟಿಲ್ಲ ಎಂದು ಪ್ರಭುವಿನ ಸ್ವರ್ಗಾರೋಹಣವು ನಮಗೆ ಭರವಸೆ ನೀಡುತ್ತದೆ. ಸ್ವರ್ಗಾರೋಹಣವಾದ ಪ್ರಭುವಿನ ಮಹಿಮೆ ಸರ್ವಶ್ರೇಷ್ಠವಾದುದು. ತನ್ನ ಧರ್ಮಸಭೆಯೊಂದಿಗೆ ಸದಾ ಇರುತ್ತಾನೆ ಮತ್ತು ಓರ್ವ ವಿಶ್ವಾಸಿಗೂ ಧಾರ್ಮಿಕ ಸೇವಾ ಕಾರ್ಯಾಚರಣದ ಕರೆಯನ್ನು ನೀಡಿ ಕಳುಹಿಸುತ್ತಾನೆ. ನಾವು ಸ್ವರ್ಗದ ಕಡೆಗೆ ನೋಡುವುದು ಎಂದರೆ ಕ್ರಿಸ್ತನು ಮತ್ತೆ ಮಹಿಮೆಯಲ್ಲಿ ಬರುವವರೆಗೂ ಇಹಲೋಕವನ್ನು ಸ್ವರ್ಗ ಸಾಮ್ರಾಜ್ಯದ ಮೌಲ್ಯಗಳೊಂದಿಗೆ ಪರಿವರ್ತಿಸಲು ಉದ್ದೇಶಿಸಲ್ಪಟ್ಟ ಕರೆ ನಮ್ಮದಾಗಬೇಕು. ಈ ಮಹೋತ್ಸವದ ಆಚರಣೆಯು ನಮ್ಮ ಮಾತುಗಳ ಮತ್ತು ನಮ್ಮ ಕಾರ್ಯಗಳ ಮೂಲಕ ಕ್ರಿಸ್ತನನ್ನು ಘೋಷಿಸುವ ಉತ್ಸಾಹವನ್ನು ನಮ್ಮಲ್ಲಿ ನವೀಕರಿಸಲಿ. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ದೇವರ ಹೇರಳವಾದ ಆಶೀರ್ವಾದಗಳನ್ನು ಕೋರುತ್ತಾ ಪ್ರಭುವಿನ ಸ್ವರ್ಗಾರೋಹಣದ ಮಹೋತ್ಸವದ ಈ ಭಾನುವಾರವು ಅರ್ಥಪೂರ್ಣ ಆಚರಣೆಯಾಗಲೆಂದು ಹಾರೈಸುತ್ತೇನೆ.